ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನನ್ನ ಮ್ಯಾಚ್ ಆಗ್ತಾ ಇದ್ದಂಗೆ CSK ಸೋಲ್ತಾ ಇದ್ದಂಗೆ ಈ ಕಡೆಯಿಂದ ಸನ್ರೈಸರ್ಸ್ ಹೈದರಾಬಾದ್ ಗೆಲ್ತಾ ಇದ್ದಂಗೆ ಒಂದು ಹೊಸ ಹುರುಪು ಉಟ್ಕೊಂಡ್ಬಿಟ್ಟಿದೆ ಸನ್ರೈಸರ್ಸ್ ಹೈದರಾಬಾದ್ಗೆ. ಲಾಸ್ಟ್ ಸೀಸನ್ RCB ಮಾಡೋವಂಥದ್ದನ್ನ ಈ ಸೀಸನ್ ಮಾಡ್ತೀವಿ ಅಂತ, ಯಾಕಂದರೆ ನಿತೀಶ್ ಕುಮಾರ್ ರೆಡ್ಡಿ ಪೋಸ್ಟ್ ಮ್ಯಾಚಲ್ಲಿ ಹೇಳಿದ್ರು, ಲಾಸ್ಟ್ ಸೀಸನ್ RCB ಏನು ಮಾಡ್ರು ಅದನ್ನು ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀವಿ ನಾವು ಈ ಸೀಸನ್ ಅಂತ ಹೇಳಿದ್ರು. ಒಂದು ಮ್ಯಾಚ್ ಗೆದ್ದಿರೋ ಜೋಶಲ್ಲಿ ಈ ಥರ ಉತ್ತರ ಕೊಟ್ಟಿದ್ರೆ, ಬಟ್ ಗೊತ್ತಿಲ್ಲ 6 ಹೊಡೆಯೋದು ಅಂದರೆ ಇನ್ನು ಮಿಕ್ಕಿರೋಂಥ 5 ಹೊಡೆಯೋದು ಅಷ್ಟು ಈಸಿನಾ ಕಷ್ಟನೇ ಇವರಿಗೆ ಅಂತ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ 5 ಏನಾದ್ರು ಹೊಡಿತು ಅಂತಂದರೆ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ. ಬಟ್ 5 ಹೊಡಿಬೇಕು ಅಷ್ಟೇ. ಒಂದು ಮ್ಯಾಚ್ನ ಸೋತ್ರು ಅಂದ್ರೂ ಕೂಡ ಆಲ್ಮೋಸ್ಟ್ ಗಾನ್ ಕೇಸ್ ಅಲ್ಲ, ಗಾನ್ ಕೇಸ್ ಅಂತಲೇ ಇಟ್ಕೊಳ್ಳಿ. ಸೊ ಇವಾಗ ಬಾಟಮ್ ಆಫ್ ದ ಟೇಬಲಲ್ಲಿರುವಂಥ CSK ಜೊತೆಗೆ RR ಟೀಮ್ಗಳೆಲ್ಲ ಏನಿದೆ, ಇವೆರಡು ಟೀಮ್ ಏನಿದೆ, ಸೊ ಇವ್ರು ಎರಡೂ ತಂಡಗಳನ್ನು ಕೂಡ ಪ್ರಿಸೈಸಾಗಿ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟು ಅಫಿಷಿಯಲಿನೇ ಅಂತ ಅನ್ಕೊಳ್ಳಿ. ಆಲ್ಮೋಸ್ಟ್ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್. ಇನ್ನೂ ಚಾನ್ಸ್ ಇದೆ ಅಂತ ಹೇಳ್ಬೋದು. 7 ಮ್ಯಾಚ್ ಗೆದ್ಬಿಟ್ಟು ಹೋಗ್ಬೋದು ಗುರು ಅಂತ ಹೇಳ್ಬೋದು. ಬಟ್ ಮೇಲ್ಗಡೆ ಇರುವಂಥ ಕಾಂಪಿಟೇಷನ್ನ ನೋಡ್ತು ಅಂತಂದರೆ RR ಮ್ಯಾಚ್ ಗೆದ್ದಿರೋದು 5 ಮ್ಯಾಚ್ನಾಗ ಗೆದ್ದಿರೋದೆಲ್ಲ ನೋಡ್ತು ಅಂತಂದರೆ ಹೂ ನೋಸ್ ಏನು ಬೇಕಾದ್ರೂ ಆಗ್ಬೋದು. ಕೆಳಗಡೆ ಇರೋಂಥವ್ರೆಲ್ಲ ಗೆದ್ರು ಅಂತಂದರೆ RR, CSK, SRH ಎಲ್ಲ ಏನಾದ್ರು ಗೆದ್ರು ಅಂತಂದ್ರೆ 3 ಟೀಮ್ಗಳು, KKR ಇನ್ಫ್ಯಾಕ್ಟ್ 7, 8, 9, 10 ಇರುವಂಥ ಟೀಮ್ಗಳೆಲ್ಲ ಗೆಲ್ತು ಅಂತಂದರೆ ಮೇಲ್ಗಡೆ ಇರುವಂಥ ಟೀಮ್ಗಳ ಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ ಹೊಡಿಬೇಕು. KKR ಆಗಿರಲಿ, SRH ಆಗಿರಲಿ, RR ಆಗಿರಲಿ, CSK ಆಗಿರಲಿ ಕಂಪ್ಲೀಟಾಗಿ ಎಲ್ಲ ಮ್ಯಾಚ್ಗಳು ಹೊಡ್ಕೊಂಬಂತು ಅಂತಂದರೆ ಮೇಲ್ಗಡೆ ಇರೋರಿಗೆ ಪ್ರೆಷರ್ ಬರುತ್ತೆ, ಮೇಲ್ಗಡೆ ಇರೋರಿಗೆ ಕಿತ್ಕೊಂಡೋಗ್ಬಿಡುತ್ತೆ ಆಮೇಲೆ. ಸೊ ಆ ಥರ ಆಗಲ್ಲ, ಗೊತ್ತಿರೋಂಥ ವಿಚಾರನೇ. ಇವ್ರು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. KKR ಆಗಿರಲಿ, SRH ಆಗಿರಲಿ ನನಗೆ ಮ್ಯಾಚ್ ಗೆದ್ದಿರ್ಬೋದು, ಬಟ್ ಆದರೂ ಕಾನ್ಫಿಡೆನ್ಸ್ ಅನ್ನೋದಿಲ್ಲ. RR ಬುಡುಕ್ ಬಂದು ಸೋಲ್ತಾ ಇದ್ದಾರೆ. ಆ್ಯಂಡ್ CSK ಹತ್ರ ಒಂಥರ ಟೀಮ್ನೇ ಹೈಡ್ ಮಾಡಬೇಕು ಆ ಥರ ಆಗೋಗ್ಬಿಟ್ಟಿದೆ CSK ಟೀಮು ಈ ಸೀಸನು. ಸೊ ಕ್ಲಿಯರ್ ಕಟ್ಟಾಗಿ ಒಂದು ರೇಂಜಿಗೆ ಕಾಣಿಸ್ತಿದೆ. ಕ್ವಾಲಿಫಿಕೇಷನ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂತು ಅಂದರೆ ಗುಜರಾತ್ ಟೈಟನ್ಸು 90% ಇದೆ ಮಗ. 90% ಕ್ವಾಲಿಫೈ ಆಗುವಂಥ ಸಿನಾರಿಯೋದಲ್ಲಿ ಕಾಣಿಸ್ತಿದೆ ವಿತ್ ಸಖತ್ ಪಾಸಿಟಿವ್ ರನ್ ರೇಟು ಪ್ಲಸ್ 1.104. ಜೊತೆಗೆ 6 ಮ್ಯಾಚ್ನ ಗೆದ್ದಿರೋದ್ರಿಂದ ಇವರನ್ನೊಂದು 2 ಮ್ಯಾಚ್ನ ಅಥವಾ ಒಂದು 3 ಮ್ಯಾಚ್ನ ಗೆಲ್ತು ಅಂದರೆ ಸಿಕ್ಕಾಪಟ್ಟೆ ಕನ್ವಿನ್ಸ್ ಆಗೋಗ್ಬಿಡ್ತಾರೆ. ಇನ್ನು ಉಳಿದಿರೋ ಅಂಥದ್ದು ಇವರಿಗೆ ಎಷ್ಟು ಮ್ಯಾಚ್, 6 ಮ್ಯಾಚ್ ಉಳಿದಿದೆ. ಆ 6 ಮ್ಯಾಚಲ್ಲಿ 3 ಮ್ಯಾಚ್ನ ಗೆಲ್ತು ಅಂತಂದರೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಆ್ಯಂಡ್ ಟಾಪ್ ಆಫ್ ದ ಟೇಬಲ್ ಕೂಡ ಇದ್ರೂ ಇರ್ತಾರೆ. ಇನ್ನು 4 ಮ್ಯಾಚ್ ಗೆಲ್ತು ಅಂದರೆ ಟಾಪ್ ಆಫ್ ದ ಟೇಬಲ್ ಅಂತೂ ಫಿಕ್ಸು ಇವರು ಇರೋವಂಥ 6 ಮ್ಯಾಚ್ಗಳಲ್ಲಿ. ಆ್ಯಂಡ್ DC ಕೂಡ ಅಷ್ಟೇನೆ, ಇವ್ರಿಗೆ 90% ಅಂತಂದರೆ ಸ್ವಲ್ಪ ಕಮ್ಮಿ, ಇವರಿಗೆ ಒಂದು 83% ಪಾಸಿಬಿಲಿಟಿ ಇದೆ ಇವರಿಗೆ. ಆಲ್ಮೋಸ್ಟ್ ಕ್ಲೋಸ್ ಏನಾಗಿರೋ ರನ್ ರೇಟ್, ನೆಟ್ ರನ್ ರೇಟ್ ಎಲ್ಲ ಅಷ್ಟಾಗೇನು ಮ್ಯಾಟ್ರಿಗೆ ಬರೋದಿಲ್ಲ. ಇವ್ರು ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಗೆಲ್ತಾ ಹೋಗ್ತು ಅಂತ ಅಂದರೆ. ಸೊ DC ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸಿದ್ದಾರೆ. ಆ್ಯಂಡ್ RCB ಕೂಡ ಕಂಫರ್ಟಬಲ್ ಆಗಿನೇ ಕಾಣಿಸಿದ್ದಾರೆ. RCB 77% ಇದೆ ಮಗ ಕ್ವಾಲಿಫಿಕೇಶನ್ ಪರ್ಸೆಂಟೇಜು. 75 ಮೇಲೆ ಇತ್ತು ಅಂದರೆ ಪಕ್ಕ ಒಂಥರ ಹೆವಿಲಿ ಕಂಫರ್ಟಬಲ್ ಆಗಿದ್ದಾರೆ ಅಂತಲೇ ಅರ್ಥ. ಟಾಪ್ 3 ಟೀಮ್ಗಳು ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದ್ದಾರೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಕೂಡ ರೀಸೆಂಟಾಗಿ ಮ್ಯಾಚ್ಗಳೆಲ್ಲ ಗೆದ್ಬಿಟ್ಟು ಬರ್ತಾ ಇರೋದ್ರಿಂದ ಸೊ ಇವ್ರದ್ದು ಕ್ವಾಲಿಫಿಕೇಶನ್ ಪರ್ಸೆಂಟೇಜ್ ಬಂದ್ಬಿಟ್ಟು 64% ಇದೆ ಮಗ. 64%. ಮುಂಬೈ ಇಂಡಿಯನ್ಸ್ ಗೊತ್ತಿಲ್ಲ, ಕೆಳಗೆ ಹೋದ್ರೂ ಹೋಗ್ಬೋದು, ಮೇಲೆ ಬಂದರೂ ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಕಂಟಿನ್ಯೂಸ್ ಆಗಿ ಫ್ಲೋಲ್ ಅಂತೂ ಕಾಣಿಸ್ತಾ ಇದ್ದಾರೆ. ಏರುಪೇರು ಅಂತೂ IPL ಅಲ್ಲಿ ವೀಕಿಂದ ವೀಕಿಗೆ ಆಗ್ತಾನೆ ಇರುತ್ತೆ. ಅದ್ರ ಮುಂಬೈ ಇಂಡಿಯನ್ಸ್ ಕೂಡ ಒಂದು ಟೀಮು ಕೆಳಗಡೆಯಿಂದ ಮೇಲ್ಗಡೆ ಬಂದಿರುವಂಥ ಟೀಮು. ಬೇರೆಯವರೆಲ್ಲ ಕೆಳಗಡೆನೇ ಉಳ್ಕೊಂಡಿದ್ದಾರೆ. ನಾವು ಅನ್ಕೊಂತಿದ್ವಿ ಮೇಲ್ಗಡೆ ಬರ್ತಾರೆ ಅಂತ. ಬಟ್ ಬಾಟಮಲ್ಲಿ ಇರುವಂಥ 4 ಟೀಮ್ ಏನಿದ್ದಾವೆ, ಸೊ ಕೆಳಗಡೆನೇ ಒಂಥರ ಚಿಂದಿಚಿತ್ರನ ಆಗೋಗ್ಬಿಟ್ಟಿದ್ದಾರೆ. ಎದ್ದೇಳ್ತಾನೆ ಇಲ್ಲ. ನಾವು ಎದ್ದೇಳ್ತಾರೆ ಈಗ ಎದ್ದೇಳ್ತಾರೆ, ಅವಾಗ ಎದ್ದೇಳ್ತಾರೆ ಅಂದರೆ ಎದ್ದೇಳಂಗೆ ಕಾಣೋದೇ ಇಲ್ಲ. ಸೊ ಯಾರು ಟೀಮ್ಗಳ ಹತ್ರನೇ ಕಾಂಪಿಟೇಷನ್ ಉಳ್ಕೊಂಡಿದೆ, ಹಂಗೆ ರಿಟರ್ನ್ ಆಗಿದೆ. ಪಾಯಿಂಟ್ಸ್ ಟೇಬಲ್ ಅಷ್ಟೊಂದೇನೆ ಹೆವಿ ಮಟ್ಟದ ಲಾಸ್ಟ್ ಸೀಸನ್ ಆದಂಥ ಡ್ರಾಸ್ಟ್ರಿಕ್ ಮೂಮೆಂಟ್ಸ್ಗಳು, ಅವನಜ್ಜಿ ಕೆಳಗಿಂದ ಮೇಲೆ ಬರುವಂಥದ್ದು, ಸೊ ಅವೆಲ್ಲ ಏನೂ ಕಾಣಿಸ್ತಾ ಇಲ್ಲ. ಮುಂಬೈ ಇಂಡಿಯನ್ಸ್ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ ಈ ಸೀಸನ್ ಜಲಕ್ಕೋ, ಅದು ಬಿಡ್ತಾರೆ, ಬೇರೆಯವರಿಂದ ಏನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಕೂಡ ಕಂಫರ್ಟಬಲ್ ಆಗಿನೇ ಕಾಣಿಸ್ತಾರೆ. ನೆಟ್ ರನ್ ರೇಟು ಇವರು ಸ್ವಲ್ಪ ಜಾಸ್ತಿ ಇದೆ ಮುಂಬೈ ಇಂಡಿಯನ್ಸ್ ಇವಾಗ ಕರೆಂಟ್ಲಿ, ಬಟ್ ಮೇಕೌಟ್ ಮಾಡ್ಕೊತಾರೆ ಪಂಜಾಬ್ ಕಿಂಗ್ಸ್ ಅವರು. ಏನೋ ಅಂತ ಕೆಳಗಡೆ ಬಾಟಮಲ್ಲಿ ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ರನ್ ರೇಟ್ ಅಂತ ಏನಲ್ಲ. ಸೊ ಇವ್ರದ್ದು ಕೂಡ 60% ಇದೆ ಕ್ವಾಲಿಫಿಕೇಷನ್ ಪರ್ಸೆಂಟೇಜು. ಸೊ ಟಾಪ್ 5 ಟೀಮ್ಗಳಂತೂ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕಾಣಿಸ್ತಾರೆ. LSG ಕೂಡ ಕಂಫರ್ಟಬಲ್ ಆಗೇನೆ ಇದ್ದಾರೆ, ಬಟ್ ನೆಗೆಟಿವ್ ರನ್ ರೇಟ್ ಇರೋದ್ರಿಂದ ಇವ್ರದ್ದು ಕ್ವಾಲಿಫಿಕೇಷನ್ ಪರ್ಸೆಂಟೇಜ್ ಬಂದ್ಬಿಟ್ಟು 54% ಆಗಿದೆ. ಇನ್ನು ಕೆಳಗಡೆ ಇರೋಂಥವ್ರದ್ದು KKRಗೆ ಬಂತು ಅಂತಂದರೆ ಅವ್ರದ್ದು ಕ್ವಾಲಿಫಿಕೇಷನ್ ಪರ್ಸೆಂಟೇಜ್ ಬಂದ್ಬಿಟ್ಟು 25% ಇದೆ ಮಗ ಕ್ವಾಲಿಫಿಕೇಷನ್ ಪರ್ಸೆಂಟೇಜು. ಅಂದರೆ ಕಂಟಿನ್ಯೂಸ್ ಆಗಿ ಗೆಲ್ತಾ ಬರ್ಬೇಕು ಅವ್ರಿಗೆ. ಉಳಿದಿರೋವಂಥದ್ದು 6 ಮ್ಯಾಚು. 6 ಮ್ಯಾಚಲ್ಲಿ 5 ಮ್ಯಾಚ್ನ ಮಿನಿಮಮ್ ಇವ್ರು ಗೆಲ್ಲೇಬೇಕು. ಮಿನಿಮಮ್ ಮ್ಯಾಕ್ಸಿಮಮ್ ಗೆಲ್ಲೇಬೇಕು, ಬೇರೆ ವಿಧಿ ಇಲ್ಲ ಇವರಿಗೆ. ಮಿಕ್ಕಿರೋಂಥ ಎಲ್ಲ ಮ್ಯಾಚ್ನ 6 ಹೊಡಿತು ಅಂತಂದರೆ ಪಕ್ಕಾ ಕ್ವಾಲಿಫೈ ಆಗ್ತಾರೆ. ಸೊ ಕರೆಂಟ್ಲಿ ಫ್ಲೋನ ನೋಡ್ತು ಅಂತಂದರೆ ಇವರು ನೆಟ್ಟಿಗೆ ಆಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಕ್ವಾಲಿಫಿಕೇಷನ್ ಪರ್ಸೆಂಟೇಜ್ ಅನ್ನೋದು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಮಗ. ಆ್ಯಂಡ್ ಗೊತ್ತಿರೋದ್ರೆ CSKಗೆ ಮತ್ತು RRಗೆ ಚಾನ್ಸಸ್ ಇಲ್ಲ ಅಂತ ಅಲ್ಲ, ಆಗದೇ ಇಲ್ಲ ಅಂತ ಅಲ್ಲ, ಬಟ್ ವೆರಿ ಲಿಮಿಟೆಡ್ ಚಾನ್ಸಸ್ಸು. ಸೊ ಇವ್ರ ಕ್ವಾಲಿಫಿಕೇಷನ್ ಪರ್ಸೆಂಟೇಜ್ ಬಂದ್ಬಿಟ್ಟು 1% ಅಂತ ಇಟ್ಕೊಳ್ಳಿ. ಏನಾದರೂ ಮಿರಾಕಲ್ಗಳಾಯಿತು ಅಂತಂದರೆ ಮಾತ್ರ ಅದೇ
ಅದು ಹೆಂಗೆ ಅಂತಂದರೆ ಡಿಪೆಂಡೆಂಟ್ ಆಗಿದೆ. ಸನ್ರೈಸರ್ ಮೇಲೆ ಡಿಪೆಂಡ್ ಆಗಿದೆ, KKR ಮೇಲೆ ಡಿಪೆಂಡೆಂಟ್ ಆಗಿದೆ. RR ಮತ್ತು CSK ಕ್ವಾಲಿಫೈ ಆಗುವಂಥದ್ದು. ಇಲ್ಲಿ KKR ಮತ್ತು SRH ಎಲ್ಲ ಮ್ಯಾಚ್ನು ಮೇಲ್ಗಡೆ ಇರೋಂಥವ್ರ ಮೇಲೆಲ್ಲ ಏನಿದೆ ಅವ್ರ ಮೇಲೆಲ್ಲ ಗೆಲ್ತಾ ಹೋಗಬೇಕು. RRನು ಕೂಡ ಗೆಲ್ತಾ ಹೋಗ್ಬೇಕು. CSK ಕ್ವಾಲಿಫೈ ಆಗಬೇಕು ಅಂತಂದರೆ CSKನು ಕೂಡ ಗೆಲ್ತಾ ಹೋಗಬೇಕು. RR ಕ್ವಾಲಿಫೈ ಆಗಬೇಕು ಅಂದರೆ ಆ ಥರ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಬಂದ್ಬಿಟ್ಟಿದೆ ಆಯಿತಾ ಸಿಂಪಲ್ಲಾಗೆ. CSK ಮತ್ತು RR ಅದಕ್ಕೋಸ್ಕರ 1% ಚಾನ್ಸು ಅಷ್ಟೇ ಮಗ ಈ ಎರಡು ಟೀಮು ಕ್ವಾಲಿಫೈ ಆಗುವಂಥದ್ದು. ಸೊ ಕಂಫರ್ಟಬಲಾಗಿ ಕಾಣಿಸ್ತಿರೋದು ಟಾಪ್ 6 ತಂಡಗಳು ಅಷ್ಟೇ. ನಾನು ಅವತ್ತಿಂದ ಹೇಳಿದ್ದೀನಿ ಟಾಪ್ 6 ಪಕ್ಕಾ ಫಿಕ್ಸ್ ಬರ್ಕೊಳ್ಳಿ, ಇನ್ನು ಬಾಟಮ್ 4 ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂತ. ಆಲ್ಮೋಸ್ಟ್ ಗಾನ್ ಕೇಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ರಿಕವರ್ ಆಗೋದಕ್ಕೆ ಆ ಟೀಮ್ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ ಬೇಸಿಕಲಿ. ನಮ್ಮ RCB ಲಾಸ್ಟ್ ಟೈಮ್ ಆಗಿತ್ತು ಅಂದರೆ ಏನು ಗುರು ಹಿಂಗಿದೆ ಟೀಮ್ ವಾಪಸ್ ಬಂದು ಕೊಡ್ತಾರೆ ಗುರು ಅಂತ ಅನ್ಕೊಬೋದಾಗಿತ್ತು. ಬಟ್ RR ಆಗಿರಲಿ CSKನೇ ಆಗಿರಲಿ ಆ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. KKR ಫಾರ್ ದಟ್ ಮ್ಯಾಟರ್ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. SRHನೂ ಕೊಡ್ತಾ ಇಲ್ಲ. ಲಾಸ್ಟ್ ಮ್ಯಾಚನ್ನು ಗೆದ್ದಿರ್ಬೋದು ಬಟ್ ಆದರೂ ಕೊಡ್ತಾ ಇಲ್ಲ ಅಷ್ಟೇ. ಸೊ ಕ್ವಾಲಿಫಿಕೇಷನ್ ಪರ್ಸೆಂಟೇಜು ಟಾಪ್ 6 ಟೀಮ್ಸ್ದು ಚಿಂದಿ ಆಗಿದೆ, ಅದರಲ್ಲೂ ಟಾಪ್ 3 ಟೀಮ್ಸ್ದು ಹೆವಿ ಆಗಿದೆ. ಸೊ ನೋಡೋಣ ಅದೇನಾಗುತ್ತೆ ಅಂತ.